ಒಂದು ನಾಯಿ ಶ್ರೀರಾಮನಿಗೆ ಕೇಳಿದ ನ್ಯಾಯವೇನು? ನಾಯಿಗೆ ಆದಂತಹ ಅನ್ಯಾಯವಾದರೂ ಏನು? ಶ್ರೀರಾಮ ನಾಯಿಗೆ ಕೊಟ್ಟ ಭರವಸೆ ಏನು? ನಿಜವಾಗಲೂ ಆ ನಾಯಿ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು? ಶ್ರೀರಾಮ ನಾಯಿಗೆ ಕೊಟ್ಟ ಇತ್ಯರ್ಥ ಸರಿಯಾಗಿತ್ತ? ಈ ಎಲ್ಲ ಅಚ್ಚರಿಯ ವಿಷಯಗಳನ್ನ ಈ ಕುತೂಹಲಕಾರಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ರಾಮರಾಜ್ಯದ ಬಗ್ಗೆ ನೀವು ಕೇಳಿರುತ್ತೀರಾ. ರಾಮ ರಾವಣರ ಯುದ್ಧದಲ್ಲಿ ರಾವಣನನ್ನು ಸೋಲಿಸಿ ಅವನನ್ನು ಹತ ಮಾಡಿ ಶ್ರೀರಾಮಚಂದ್ರ, ಲಕ್ಷ್ಮಣ ಹಾಗೂ ಸೀತೆ ಅಯೋಧ್ಯೆಗೆ ಮರಳುತ್ತಾರೆ. ರಾಮಾಯಣದ ಪ್ರಕಾರ ತದನಂತರ ಶ್ರೀರಾಮನಿಗೆ ರಾಜ್ಯದ ಪಟ್ಟಾಭಿಷೇಕ ಕೂಡ ನಡೆಯುತ್ತದೆ. ಮುಂದೆ ಶ್ರೀರಾಮ 11,000 ವರ್ಷಗಳ ಕಾಲ ಅಯೋಧ್ಯೆಯನ್ನ ಆಳುತ್ತಾರೆ. ಇದೇ ಕಾರಣ ಈ ಅವಧಿಯನ್ನ ರಾಮರಾಜ್ಯ ಎಂದೇ ಕರೆಯುತ್ತಾರೆ. ರಾಮರಾಜ್ಯದಲ್ಲಿ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಪಶು ಪಕ್ಷಿಗಳಿಗೂ ಕೂಡ ನ್ಯಾಯ ಸಿಗುತ್ತಿತ್ತು. ಈಗ ನಾನು ಹೇಳಲು ಹೊರಟಿರುವ ಈ ಘಟನೆ ಕೂಡ ರಾಮರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಪ್ರತಿದಿನ ಶ್ರೀರಾಮಚಂದ್ರರು ತಮ್ಮಲ್ಲಿ ಬರುವಂತಹ ಪ್ರಜೆಗಳ ನ್ಯಾಯವನ್ನ ಮಾಡುತ್ತಿದ್ದರು. ಹೀಗೆ ನ್ಯಾಯವನ್ನು ಪಡೆದಂತಹ ಪ್ರಜೆಗಳು ಸಂತೋಷವಾಗಿರುತ್ತಿದ್ದರು. ಒಂದು ದಿನ ಎಲ್ಲ ಪ್ರಜೆಗಳ ನ್ಯಾಯವನ್ನು ಮಾಡಿ ಇನ್ನೇನು ವಿಶ್ರಾಂತಿ ಪಡೆಯಬೇಕೆಂಬ ಸಂದರ್ಭದಲ್ಲಿ ಆಗ ರಾಮಚಂದ್ರರಿಗೆ ಯಾರೋ ತಮ್ಮನ್ನು ತಮ್ಮ ಅರಮನೆಯ ಹೊರಗಡೆ ನ್ಯಾಯಕ್ಕಾಗಿ ಕಾಯುತ್ತಿದ್ದಾರೆ ಎಂದು ಅನಿಸುತ್ತದೆ. ಆಗ ಶ್ರೀರಾಮಚಂದ್ರ ಲಕ್ಷ್ಮಣರನ್ನು ಕಳಿಸಿ ಹೊರಗೆ ಹೋಗಿ ನೋಡಿಕೊಂಡು ಬರುವಂತೆ ಹೇಳುತ್ತಾರೆ. ಲಕ್ಷ್ಮಣ ಹೊರಗೆ ಹೋಗಿ ನೋಡಿದಾಗ ಅಲ್ಲಿ ಯಾವ ಪ್ರಜೆಯೂ ಇರುವುದಿಲ್ಲ. ಅದನ್ನೇ ಬಂದು ಶ್ರೀರಾಮಚಂದ್ರರಿಗೆ ಹೇಳುತ್ತಾರೆ. ಆಗ ಶ್ರೀರಾಮಚಂದ್ರ, ಇಲ್ಲ, ಒಮ್ಮೆ ಸರಿಯಾಗಿ ನೋಡು, ಯಾರೋ ನನಗೋಸ್ಕರ ಕಾಯುತ್ತಿದ್ದಾರೆ ಎಂದು ಹೇಳಿದಾಗ ಲಕ್ಷ್ಮಣ ಹೊರಗೆ ಹೋಗಿ ನೋಡಿದಾಗ ಅವರ ಕಣ್ಣಿಗೆ ಬಿದ್ದಿದ್ದೇ ಒಂದು ಗಾಯಾಳು ನಾಯಿ. ಆಗ ಲಕ್ಷ್ಮಣ ಆ ನಾಯಿಯನ್ನು ಅರಮನೆಗೆ ಕರೆದುಕೊಂಡು ಬರುತ್ತಾರೆ. ಶ್ರೀರಾಮಚಂದ್ರ ಆ ನಾಯಿಯ ವಿಚಾರಣೆಯನ್ನು ಮಾಡಲು ಮುಂದಾಗುತ್ತಾರೆ. ಹೀಗೆ ವಿಚಾರಣೆ ಮಾಡಿದಾಗ ಆ ನಾಯಿ ಈ ರೀತಿ ಹೇಳುತ್ತದೆ: ಪ್ರಭುಗಳೇ, ನನಗೆ ಅನ್ಯಾಯವಾಗಿದೆ, ನಿಮ್ಮ ಬಳಿ ನ್ಯಾಯವನ್ನು ಕೇಳಲಿಕ್ಕೆ ಬಂದಿದ್ದೇನೆ ಎಂದು ಹೇಳುತ್ತದೆ. ಆಗ ಶ್ರೀರಾಮಚಂದ್ರ, ನಿನಗೆ ಯಾವ ರೀತಿಯ ಅನ್ಯಾಯವಾಗಿದೆ ಎನ್ನುವುದನ್ನ ಸ್ಪಷ್ಟವಾಗಿ ಹೇಳು ಎಂದು ಶ್ರೀರಾಮಚಂದ್ರ ಆ ನಾಯಿಯಲ್ಲಿ ಕೇಳುತ್ತಾರೆ. ಹೇ ರಾಮ, ನಾನು ನನ್ನ ಪಾಡಿಗೆ ಸುಮ್ಮನೆ ಕುಳಿತಿದ್ದೆ. ಸರೋದ ಎನ್ನುವ ವ್ಯಕ್ತಿಯೊಬ್ಬ ಕಾರಣವಿಲ್ಲದೆ ನನ್ನ ತಲೆಯ ಮೇಲೆ ಹೊಡೆದು ಪೆಟ್ಟು ಮಾಡಿದ್ದಾನೆ. ನನ್ನ ತಲೆ ತುಂಬಾ ಗಾಯವಾಗಿದೆ, ರಕ್ತವೂ ಕೂಡ ಸುರಿಯುತ್ತಿದೆ. ನನಗೆ ನ್ಯಾಯ ಬೇಕು ಎಂದು ಬೇಡುತ್ತದೆ. ನಾಯಿಯ ಮಾತನ್ನು ಕೇಳಿದ ಶ್ರೀರಾಮ ನಾಯಿಗೆ ಹೊಡೆದಂತಹ ಆ ಸರ್ವದ ಸಿದ್ಧ ವ್ಯಕ್ತಿಯನ್ನು ಕರೆಸುತ್ತಾರೆ. ಅಲ್ಲದೆ, ನೀನು ಕಾರಣವಿಲ್ಲದೆ ನಾಯಿಗೆ ಯಾಕೆ ಹೊಡೆದಿದ್ದ ಎಂದು ಕೇಳುತ್ತಾರೆ. ಆಗ ತನ್ನ ತಪ್ಪನ್ನು ಒಪ್ಪಿಕೊಂಡ ಸರ್ವದ ಸಿದ್ಧ, ಹೌದು, ನಾನು ನಾಯಿಗೆ ಹೊಡೆದಿದ್ದೇನೆ. ನನಗೆ ತುಂಬಾ ಹಸಿವಾಗಿತ್ತು. ನಾನು ಬರುವ ದಾರಿಯಲ್ಲಿ ಈ ನಾಯಿ ಕುಳಿತುಕೊಂಡಿತ್ತು. ಮೊದಲೇ ನಾನು ಹಸಿವಿನಿಂದ ಕೋಪದಲ್ಲಿದ್ದೆ. ನನ್ನ ಕಾಲ ಕೆಳಗೆ ಬಂದ ಈ ನಾಯಿಗೆ ನನಗೆ ಎಲ್ಲಿಲ್ಲದ ಕೋಪ ಬಂತು. ಆ ನಾಯಿಗೆ ನನ್ನ ಕೋಲಿನಿಂದ ತಲೆ ಮೇಲೆ ಹೊಡೆದೆ ಎಂದು ಹೇಳುತ್ತಾನೆ. ಹಾಗೂ ತನ್ನ ತಪ್ಪನ್ನು ಕೂಡ ಒಪ್ಪಿಕೊಳ್ಳುತ್ತಾನೆ. ನನಗೆ ನೀವು ಯಾವುದೇ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ನಾನು ಅದನ್ನು ಅನುಭವಿಸಲು ಸಿದ್ಧ ಇದ್ದೇನೆ ಎಂದು ಆ ವ್ಯಕ್ತಿ ಹೇಳುತ್ತಾನೆ. ತಾನು ಮಾಡಿದ ತಪ್ಪನ್ನು ಸರ್ವದಾ ಸಿದ್ಧ ಒಪ್ಪಿಕೊಂಡಿದ್ದಾನೆ. ಆದ್ರೆ ಅವನೊಬ್ಬ ಬ್ರಾಹ್ಮಣನಾಗಿದ್ದ. ಈ ರೀತಿ ಬ್ರಾಹ್ಮಣ ಒಂದು ನಾಯಿಯನ್ನು ಹೊಡೆದಿದ್ದಕ್ಕೆ ಆ ಸಮಯದಲ್ಲಿ ಯಾವ ಶಿಕ್ಷೆ ಕೂಡ ಇರುವುದಿಲ್ಲ. ರಾಮ ಗೊಂದಲದಲ್ಲಿರುತ್ತಾನೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಇಂತಹ ಒಂದು ವಿಚಿತ್ರವಾದ ಅಪರಾಧಕ್ಕೆ ಶಿಕ್ಷಣೆ ಇರಲಿಲ್ಲ. ಹೀಗಾಗಿ ಶ್ರೀರಾಮ ಯಾವ ಶಿಕ್ಷೆ ಕೊಡುವುದು ಅಂತ ನಾಯಿಯ ಬಳಿಯೇ ಕೇಳುತ್ತಾನೆ. ಆಗ ನಾಯಿ, ನನ್ನ ಬಳಿ ಉಪಾಯ ಇದೆ, ಈತನನ್ನ ಕಾಲಿಂಜರ್ ಮಠದ ಮುಖ್ಯ ಮಹಾಂತರನಾಗಿ ಮಾಡಿ ಎಂದು ಹೇಳುತ್ತದೆ. ಆಗ ನಾಯಿ ಮಾತಿಗೆ ಒಪ್ಪಿದ ಶ್ರೀರಾಮ ತಥಾಸ್ತು ಎಂದು ಹೇಳಿಬಿಡುತ್ತಾರೆ. ನಾಯಿಯನ್ನು ಹೊಡೆದಂತಹ ಸರ್ವದಾ ಸಿದ್ಧ ಕಾಲಿಂಜರ್ ಮಠದ ಮುಖ್ಯ ಮಹಾಂತರನಾಗಿ ನೇಮಿಸುತ್ತಾರೆ. ಅಲ್ಲದೆ ಒಂದು ಆನೆಯನ್ನು ಕೊಟ್ಟು ಅವನನ್ನ ಅಲ್ಲಿಂದ ಕಳಿಸುತ್ತಾರೆ. ಈ ಶಿಕ್ಷೆಯಿಂದ ಸರ್ವದಾ ಸಿದ್ಧ ತುಂಬಾ ಸಂತೋಷಗೊಳ್ಳುತ್ತಾನೆ. ಆನೆಯ ಮೇಲೆ ಕುಳಿತು ಮಠದ ಕಡೆಗೆ ಹೋಗುತ್ತಾನೆ. ಸರ್ವದಾ ಸಿದ್ಧ ಅಲ್ಲಿಂದ ಹೋದ ಬಳಿಕ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಇದಂತ ಶಿಕ್ಷೆ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಾರೆ. ಇದೇ ರೀತಿ ಶ್ರೀರಾಮನಿಗೂ ಕೂಡ ಗೊಂದಲವಾಗುತ್ತದೆ. ಹೀಗಾಗಿ ನಾಯಿಯ ಬಳಿ ಬಂದು ಈ ಶಿಕ್ಷೆ ಹಿಂದಿನ ಕಾರಣವೇನೆಂದು ಕೇಳುತ್ತಾರೆ. ಆಗ ನಾಯಿ, ನಾನು ಹಿಂದಿನ ಜನ್ಮದಲ್ಲಿ ಕಾಲಿಂಜರ್ ಮಠದ ಮುಖ್ಯ ಮಹಾಂತನಾಗಿದ್ದೆ. ನಾನು ಜನರ ಕಲ್ಯಾಣ ಮತ್ತು ಮಠದ ಉದ್ಧಾರ ಮಾಡುವ ಉದ್ದೇಶವನ್ನು ಹೊಂದಿದ್ದೆ. ನನ್ನ ಮತ್ತು ಇತರ ಜನರ ಆಧ್ಯಾತ್ಮಿಕ ಕಲ್ಯಾಣ ಉದ್ದೇಶವನ್ನು ಇಟ್ಟುಕೊಂಡು ನಾನು ಅಲ್ಲಿನ ಮುಖ್ಯಸ್ಥನಾಗಿದ್ದೆ. ನನ್ನ ಉದ್ದೇಶವನ್ನು
ಮುನ್ನಡೆಸಿಕೊಳ್ಳಲು ಪ್ರಯತ್ನವೂ ಕೂಡ ಮಾಡಿದ್ದೆ. ಆದರೆ ದಿನ ಕಳೆದಂತೆ ಆ ಹುದ್ದೆಯಿಂದ ಬರುವ ಖ್ಯಾತಿ ಮತ್ತು ಹೆಸರು ನನ್ನ ಮೇಲೆ ಪ್ರಭಾವ ಬೀರುತ್ತದೆ. ಹಲವಾರು ಬಾರಿ ನನ್ನ ಅಹಂಕಾರ ಕೆಲಸ ಮಾಡಲು ಪ್ರಾರಂಭಿಸಿತು. ಜನರು ನನ್ನನ್ನ ಓರ್ವ ಧರ್ಮಗುರು ರೀತಿ ನೋಡಲು ಪ್ರಾರಂಭಿಸಿದರು. ನಾನು ಧರ್ಮಗುರುವಲ್ಲ ಅನ್ನೋದು ನನಗೆ ಗೊತ್ತಿದ್ದರೂ ಕೂಡ ಜನರಿಗಾಗಿ ನಾನು ಧರ್ಮಗುರು ರೀತಿ ಅಭಿನಯಿಸಲು ಪ್ರಾರಂಭ ಮಾಡಿದೆ, ನಾಟಕ ಮಾಡಲು ಪ್ರಾರಂಭ ಮಾಡಿದೆ. ಅಲ್ಲದೆ ಓರ್ವ ಧರ್ಮಗುರುವಿಗೆ ಸಿಗಬೇಕಾದ ಸೌಕರ್ಯಗಳು ಹಾಗೂ ಬೇಡಿಕೆಗಳನ್ನ ಜನರ ಮುಂದೆ ಇಡಲು ಪ್ರಾರಂಭ ಮಾಡಿದೆ. ಜನ ನನಗೆ ಬೆಂಬಲ ಕೂಡ ನೀಡುತ್ತಿದ್ದರು. ದಿನ ಕಳೆದಂತೆ ಜನರ ಕಲ್ಯಾಣದ ಬಗ್ಗೆ ನನಗೆ ಆಸಕ್ತಿ ಕಡಿಮೆ ಆಯಿತು. ನನ್ನ ನೈತಿಕತೆಯೂ ಕೂಡ ಕುಸಿಯಿತು. ನನ್ನಲ್ಲಿ ಕಪಟ ಧರ್ಮಗುರು ಬೆಳೆಯಲು ಪ್ರಾರಂಭ ಮಾಡಿದ. ತನ್ನನ್ನು ತಾನು ವಾಪಸ್ಸು ತರಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವಾಗಲಿಲ್ಲ. ನಾನು ಕೂಡ ಒಳಗೆ ತುಂಬಾ ನೋವನ್ನು ಅನುಭವಿಸುತ್ತಿದ್ದೆ. ಆದರೆ ನಾನು ಆ ರೀತಿ ಬೆಳೆದ ಕಾರಣ ವಾಪಸ್ಸು ಬರಲು ಸಾಧ್ಯವೇ ಆಗಲಿಲ್ಲ. ಈ ಸರ್ವದಾಸಿನಲ್ಲೂ ಕೂಡ ಅಹಂಕಾರವಿದೆ. ನಾನು ಕಳೆದ ಜನ್ಮದಲ್ಲಿ ತನ್ನನ್ನು ತಾನು ಶಿಕ್ಷಿಸಿಕೊಂಡಂತೆ ಆತನು ಕೂಡ ಶಿಕ್ಷೆ ಅನುಭವಿಸಲಿ ಎಂದು ನಾನು ಹೀಗೆ ಅವನನ್ನ ಆ ಕಾಲಿಂಜರ್ ಮಠದ ಮಹಾಂತನಾಗಿ ಮಾಡಲು ನಿಮ್ಮಲ್ಲಿ ಬೇಡಿಕೊಂಡೆ ಎಂದು ಆ ನಾಯಿ ಸ್ಪಷ್ಟಪಡಿಸುತ್ತದೆ. ಸ್ನೇಹಿತರೆ, ಈ ಕಥೆಯಿಂದ ಏನು ತಿಳಿದು ಬರುತ್ತದೆ ಗೊತ್ತಾ? ಇವತ್ತಿನ ಕಾಲದಲ್ಲಿ ಇರುವಂತಹ ನಮ್ಮ ರಾಜಕೀಯ ವ್ಯಕ್ತಿಗಳು, ನಮ್ಮ ಧರ್ಮಗುರುಗಳು ಎಲ್ಲರೂ ಈ ರೀತಿ ಕಪಟ ಇರುವುದಿಲ್ಲ. ಆದರೆ 50%ಕ್ಕಿಂತ ಹೆಚ್ಚು ಜನ ಈ ಕಪಟ ಬುದ್ಧಿಯನ್ನು ಹೊಂದಿದ್ದಾರೆ. ಬೆಳೆಯುವ ಮೊದಲು ಇರುವ ರೀತಿ ತಾವು ಬೆಳೆಯುವ ಮೊದಲು ಇರುವ ಹಾಗೆ ಅವರು ಇರುವುದಿಲ್ಲ. ಒಂದು ವೇಳೆ ಬೆಳೆದ ಮೇಲೆ ಅವರು ಆಡುವಂತಹ ಕಪಟ ನಾಟಕಗಳು, ಮೋಸಗಳು ಈ ರೀತಿ ನಮ್ಮ ಕಾಲದಲ್ಲಿಯೂ ಕೂಡ ನಡೆಯುತ್ತಿದೆ ಅನ್ನುವುದಕ್ಕೆ ಇಂತಹ ಒಂದು ಕತೆ ಸಾಕ್ಷಿಯಾಗಿದೆ. ಈ ಕಥೆಯ ಬಗ್ಗೆ ನಿಮ್ಮ ಪ್ರಾಮಾಣಿಕ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಇನ್ಸ್ಪಿರೇಷನ್ ಸ್ಟೋರಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.